ಸೂರ್ಯವಂಶದ ಕುಲಗುರುವಾಗಿ ಮೆರೆದವರು. ಸಾಕ್ಷಾತ್ ಶ್ರೀರಾಮಚಂದ್ರನಿಗೂ ಮಾರ್ಗದರ್ಶನ ನೀಡಿದವರು. ರಾಜನ ಅಧಿಕಾರದ ಬಲಕ್ಕಿಂತ ಋಷಿಯ ಸತ್ಯದ ಬಲವೇ ಶ್ರೇಷ್ಠವೆಂದು ಜಗತ್ತಿಗೆ ಸಾರಿದವರು. ಬ್ರಹ್ಮನ ಸಂಕಲ್ಪದಿಂದಲೇ ಜನ್ಮ ತಾಳಿದ ಮಹಾನ್ ತೇಜಸ್ವಿ. ಅವರೇ ಸಪ್ತರ್ಷಿಗಳಲ್ಲಿ ಪ್ರಮುಖರಾದ ಬ್ರಹ್ಮರ್ಷಿ ವಶಿಷ್ಠರು. ಧರ್ಮ ಜ್ಞಾನಗಳ ದೀಪಸ್ತಂಭನಾದ ಬ್ರಹ್ಮರ್ಷಿ ವಶಿಷ್ಠರ ಆಶ್ರಮವು ಜ್ಞಾನ ಶಾಂತಿಯ ತಾಣವಾಗಿತ್ತು. ಅಲ್ಲಿ ವಾಸಿಸುತ್ತಿದ್ದ ನಂದಿನಿ ದೇವಲೋಕದ ಕಾಮಧೇನುವಿನ ಮಗಳು. ಅವಳು ಕೇವಲ ಹಸುವಲ್ಲ, ದಿವ್ಯ ಶಕ್ತಿಯ ಮೂಲ. ಭಕ್ತಿಯಿಂದ ಬೇಡಿದುದೆಲ್ಲ ನೀಡಬಲ್ಲ ಅಲೌಕಿಕ ತೇಜಸ್ಸಿನ ಪ್ರತೀಕ. ಒಮ್ಮೆ ವಿಜಯ ಯಾತ್ರೆಯಲ್ಲಿದ್ದ ರಾಜ ಕೌಶಿಕನು ತನ್ನ ಸೈನ್ಯದೊಂದಿಗೆ ವಶಿಷ್ಠರ ಆಶ್ರಮ ತಲುಪಿದನು. ಆಶ್ರಮದ ಶಾಂತಿ ಸಮೃದ್ಧಿ ಅವನ ಮನಸ್ಸನ್ನು ಸೆಳೆದಿತು. ವಶಿಷ್ಠರು ನಂದಿನಿಯ ಸಹಾಯದಿಂದ ಅತಿಥಿ ಸತ್ಕಾರವನ್ನು ಅದ್ಭುತವಾಗಿ ನೆರವೇರಿಸಿದರು. ಆ ದಿವ್ಯ ಶಕ್ತಿಯನ್ನು ಕಂಡ ಕೌಶಿಕನ ಮನಸ್ಸಲ್ಲಿ ಲೋಭ ಹುಟ್ಟಿತು. ಅವನು ನಂದಿನಿಯನ್ನು ತನ್ನದಾಗಿಸಿಕೊಳ್ಳಲು ಬಯಸಿದಾಗ ವಶಿಷ್ಠರು ಶಾಂತವಾಗಿ ಉತ್ತರಿಸಿದರು, ಅವಳು ಧರ್ಮದ ಆಧಾರ, ನನ್ನ ತಾಯಿಯ ಸಮಾನ. ಅವಳನ್ನು ಬಿಡುವುದು ನನಗೆ ಸಾಧ್ಯವಿಲ್ಲ. ಆದರೂ ಕೌಶಿಕನು ಬಲವಂತಕ್ಕೆ ಮುಂದಾದನು. ಆಗ ನಂದಿನಿ ತನ್ನ ಹೂಂಕಾರದಿಂದ ದಿವ್ಯ ಯೋಧರನ್ನು ಸೃಷ್ಟಿಸಿ ಕ್ಷಣ ಮಾತ್ರದಲ್ಲಿ ಕೌಶಿಕನ ಸೇನೆಯನ್ನೇ ಮಣಿಸಿದಳು. ಸೋಲಿನ ಕಹಿಯನ್ನು ಅನುಭವಿಸಿದ ಕೌಶಿಕನು ರಾಜನ ಅಧಿಕಾರಕ್ಕಿಂತ ಋಷಿಯ ಸತ್ಯದ ಬಲವೇ ಶ್ರೇಷ್ಠ ಎಂಬ ಸತ್ಯ ಅರಿತು ರಾಜ್ಯ ಬಿಟ್ಟು ಕಠಿಣ ತಪಸ್ಸಿಗೆ ಹೊರಟನು. ಆದರೆ ಆ ಸೋಲಿನಿಂದಲೇ ಅವನ ಮನಸ್ಸಿನಲ್ಲಿ ಹೊಸ ಜ್ವಾಲೆ ಹೊತ್ತಿತು. ಅದು ಮುಂದೆ ಇಡೀ ಲೋಕವನ್ನೇ ನಡುಗಿಸಿತು. ಆ ಜ್ವಾಲೆಯಿಂದ ಜನಿಸಿದ ಮಹಾನ್ ಋಷಿಯಾರು ಗೊತ್ತಾ? ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ.